ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 200 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹರಿ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಬೇಜಾರಿಂದ, ಮನೆಯಿಂದ ಬಿಟ್ಟು ಹೊರಗಡೆ. ಎಲ್ಲ ಹೆಂಗಸರು ಏನೋ ನಿನ್ನ ಹೆಂಡತಿ ಮನೆ ಬಿಟ್ಟು ಹೋದ್ಲಂತೆ, ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಒಂದು ಹೆಂಗಸು ಕರೆದು ಕೇಳ್ತಾಳೆ. ಆ ಹೆಂಗಸರಿಗೆ ಸರಿಯಾಗಿ ಕೈ ತೊಗೋತಾನೆ ಹರಿ. ಮೊದಲೇ ಟೆನ್ಷನ್ನಲ್ಲಿರ್ತಾನೆ, ಮೊದಲೇ ಮಾತುಗಾರ, ಹೇಗೆ ಇದು ಮಾಡಬೇಕು ಅಂತ ಗೊತ್ತಿರುತ್ತೆ. ಚೆನ್ನಾಗಿ ಆ ಎಮ್ಮಂಗೆ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಕಂಠಿ ಬರ್ತಾನೆ. ಏನೋ ನಿಮ್ಮ ತಮ್ಮ ನನ್ನ ಕೈ ಹಿಡಿದು ಎಳಿತಾ ಇದ್ದಾನೆ ನೋಡು ನಿಮ್ಮ ಅಣ್ಣ ಅಂತ ಅಂದ ತಕ್ಷಣ, ಯಾಕೋ ಹರಿ, ಯಾಕೋ ಜಗಳ ಮಾಡ್ಕೊತ ಇದೆಯಾ, ಬಾರೋ ಮನೆಗೆ ಹೋಗೋಣ ಅಂದ ತಕ್ಷಣ, ನಾನು ಸುಮ್ಮನೆ ಹೋಗ್ತಾ ಇದ್ದೆ ಕಣೋ, ಇವರೇ ಕರೆದ್ಬಿಟ್ಟು ನಿನ್ನ ಹೆಂಡ್ತಿ ಓಡೋಗಿದ್ದಾಳೆ ಅಂತ ಹೇಳ್ತಾರೆ. ನೀನು ಹೆಂಡ್ತಿ ಓಡೋಗಿದ್ದಾಳಂತೆ ಅಂತ ಅದು ಇದು ಏನೇನೋ ಮಾತಾಡ್ತಾ ಇದ್ದಾರೆ ಕಂಠಿ ಅಂತ ಅಂದಾಗ, ಏನವ ನಿನಗೆ ಸುಮ್ಮನೆ ಇರೋಕ್ಕಾಗಲ್ಲ, ಕರೆದು ಮೆಟ್ಟಿಂದ ಒಡ್ಸ್ಕೋಬೇಕೋ ಹಿಂಗೆ ಆ ಥರ ಮಾತಾಡ್ತಾ ಇದೆಯಲ್ಲ, ಬಿಟ್ಟಾಕೋ ಹರಿ, ಇವರಿಂದ ಬಾ ಹೋಗೋಣ ಅಂತ ಹೇಳಿ ಮನೆಗೆ ಕರ್ಕೊಂಡೋಗ್ತಾನೆ. ಹರಿನ ಗ್ಯಾರೇಜ್ಗೆ ಕರ್ಕೊಂಡೋಗ್ತಾನೆ. ಮಧ್ಯಾಹ್ನ ಆಗಿರುತ್ತೆ. ಗ್ಯಾರೇಜ್ ಕಡೆ ಸೀನ್ ತೋರಿಸ್ತಾರೆ. ಇವರಿಬ್ಬರು ಗ್ಯಾರೇಜ್ಗೆ ಬಂದು ಕೂತ್ಕೋತಾರೆ. ಇವನು ಅಸಿಸ್ಟೆಂಟ್ ಇರ್ತಾನಲ್ಲ, ಕಂಠಿ ಅಸಿಸ್ಟೆಂಟು, ಹೋಗಿ ಟೀ ತೊಗೊಂಬರ್ತೀನಣ್ಣ ಅಂತ ಹೇಳಿ ಹೋಗಿ ಟೀ ತೊಗೊಂಬರಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಅದು ಇದು ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆಗೆ, ಯಾಕೋ ಈಗೆಲ್ಲ ಮಾತಾಡ್ತಾ ಇದೆಯಾ, ನಿಂಗೆ ಗೊತ್ತಲ್ಲೋ, ಹೌದು ಕಣೋ, ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮ ಅತ್ತಿಗೆ ಮನೆ ಬಿಟ್ಟು ಹೋಗ್ಬಿಟ್ರು, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆನ ಪ್ರೀತಿಯಿಂದ ಹೊಲಿಸ್ಕೊಂಡಿದ್ರೆ, ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಅವ್ರು ಸರಿ ಹೋಗ್ತಾಯಿದ್ರು, ನೀನು ದುಡುಕ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವೈಭವಿ ಬರ್ತಾಳೆ. ಹರಿನ ನೋಡಿಕೊಂಡು ಮುಖ ಸಿಂಡ್ರಿಸ್ಕೊಂಡು, ಓ ನೀನಾ ಅಂತ ಹಾಗೆ ಹೀಗೆ ರೇಗಿಸ್ಬಿಡ್ತಾಳೆ. ಅವನಿಗೆ ಮೊದಲೇ ಕೋಪ ಬಂದಿರುತ್ತೆ. ಇನ್ನು ವಾಗ್ವಾದ ನಡೆಯುತ್ತೆ ಇಬ್ಬರ ಮಧ್ಯೆ. ಆಯಿತು, ನಾನಿನ್ನು ಹೊರಡ್ತೀನಿ, ನಿಮ್ಮಣ್ಣ ಹೋದ ತಕ್ಷಣವೇ ಕಾಲ್ ಮಾಡು ಅಂತ ಕಂಠಿಗೆ ಹೇಳಿ ಹೋಗ್ತಾಳೆ. ಏನೋ ನೀನು ಕೆಲಸ ಮಾಡ್ತೀಯ, ಬರೀ ಇದನ್ನೇ ಮಾಡ್ತೀಯ ಅಂತ ಅಂದಾಗ, ಇಲ್ಲ ಇಲ್ಲ ಕಣೋ, ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರ ಅಣ್ಣನಿಂದ ತಪ್ಪಿಸ್ಕೊಳೋಕ್ಕೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕಂಠಿ. ಈ ಕಡೆ ತುಂಬ ಬೇಜಾರಲ್ಲಿ ಇನ್ನೇನು ಮಾಡೋದು ಅಂತ ಹೇಳಿ ಆಫೀಸ್ ಕಡೆ ಹೊರಡ್ತಾನೆ, ಚಂದನನ ಆಫೀಸು. ಹಾಗೆ ಬ್ರೇಕ್ ಇರೋದ್ರಿಂದ ಚಂದನನ ಫ್ರೆಂಡು ಕೊಲಿಗೂ ಹೊರಗಡೆ ಬಂದಿರ್ತಾಳೆ. ಆವಾಗ ಸ್ವಲ್ಪ ಚಂದನ ಅವ್ರು ಮೀಟ್ ಮಾಡಬೇಕಿತ್ತು ಅಂತ ಹರಿ ಹೇಳ್ತಾನೆ. ಇವಳು ಕೊಲಿಗೂ ಒಳಗಡೆ ಹೋಗಿ, ನಿಮ್ಮ ರಿಲೇಟಿವ್ ಬಂದಿದ್ದಾರೆ ಹೊರಗಡೆ ಅಂತ ಹೇಳ್ತಾಳೆ. ಹೌದಾ ಅಂತ ಹೇಳಿ, ಯಾರು ಅಂತ ಕೇಳ್ತಾ ಇರಬೇಕಾದ್ರೆ, ಅವತ್ತು ಬಂದು ಸುಮ್ಮನೆ ಗಲಾಟೆ ಮಾಡಿದ್ರಲ್ಲ ಅವರೇ ಅಂತ ಹೇಳ್ತಾಳೆ. ಇವಳು ಗಾಬರಿಯಿಂದ ಹೊರಟೋಗ್ತಾಳೆ ಹೊರಗಡೆ. ಇನ್ನೇನು ಒಳಗಡೆ ಬಂದು ರಾಧಾಂತ ಮಾಡ್ತಾನೋ ಅಂತ ಎದ್ನೋ ಬಿದ್ನೋ ಅಂತ ಹೊರಗಡೆ ಓಡಿ ಬರ್ತಾಳೆ ಚಂದನ. ಸ್ವಲ್ಪ ಸೆಂಟಿಮೆಂಟ್ಸ್ ಥರ ತೋರಿಸ್ತಾರೆ. ಅಷ್ಟೊತ್ತಿಗೆ ಇಬ್ಬರು, ಚಂದನ ಬೈತಾಳೆ, ಯಾಕೆ ಇಲ್ಲಿ ಹುಡ್ಕೊಂಡು ಬಂದಿದ್ದೀರಾ ಅಂತ ಅಂದಾಗ, ಹೌದು, ನೀವು ಕ್ಷಮಿಸಿದ್ದೀನಿ ಅಂತ ಅಂದರೆ ಸಾಕು, ನಾನು ಹೊರಟೋಗ್ತೀನಿ, ಇನ್ನೆಲ್ಲೂ ಯಾವತ್ತೂ ತೊಂದರೆ ಕೊಡಲ್ಲ, ನಿಮ್ಮನ್ನು ಮೀಟ್ ಆಗೋಕ್ಕೂ ಬರಲ್ಲ ಅಂತ ಹೇಳ್ತಾನೆ. ಮೊದಲು ಆಮೇಲೆ ಕ್ಷಮಿಸೋದು ನೋಡೋಣ, ಫಸ್ಟು ಈ ಕಂಡಲ್ಲೇ ಮಾತಾಡ್ಸೋದು, ಬಂದು ಮಾತಾಡ್ಸೋದು ಬಿಡಿ ಅಂತ ಅಂದ ತಕ್ಷಣ, ಹೌದಾ ಸರಿ ಅಂತ ಹೇಳಿ ಹೊರಟೋಗ್ತಾನೆ. ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೈಟ್ ಆಗಿರುತ್ತೆ. ಚಂದನಂದು ನೆನೆಸ್ಕೊಂಡು ಮುತ್ತುರಾಜು ಬೇಜಾರಲ್ಲಿರ್ತಾನೆ. ಚಪಾತಿ ಮಾಡ್ತಾ ಇರ್ತಾನೆ. ಚಪಾತಿ ಎಲ್ಲ ಸೀದೋಗುತ್ತೆ. ತುಂಬ ನೆನ್ಪು ಕಾಡ್ತಾ ಇರುತ್ತೆ ತಂಗಿದು. ಹಾಗೆ ಇವರಿಬ್ಬರು ಊಟ ಮಾಡ್ತಾ ಇರ್ತಾರೆ. ಚಪಾತಿ ತಂದು ಕೊಡ್ತಾನೆ ಮುತ್ತುರಾಜು. ಅವರಪ್ಪನೂ ಬರ್ತಾನೆ, ನಟರಾಜು, ನನಗೂ ಊಟ ಹಾಕೋ, ಹೊಟ್ಟೆ ಹಸೀತಾ ಇದೆ ಅಂತ ಅಂತಾನೆ. ಅವನಿಗೂ ಊಟ ತಂದು ಕೊಡ್ತಾನೆ. ಹೌದು, ಹರಿ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾನೆ ಅಂತ ಮುತ್ತುರಾಜ್ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಂಠಿ, ಹೇಗಯ್ಯ ನಿನಗೆ ಊಟ ಸೇರುತ್ತೆ, ಮನೆಯೆಲ್ಲ ಹಾಳು ಮಾಡಿಬಿಟ್ಟೆ ಅಲ್ಲ, ನೀನೇ ಕಾರಣ ಅಂತ ಅದು ಜೋರಾಗಿ ಬೈತಾನೆ. ಯಾಕೆ ಅವನಿಗೆ ಬುದ್ಧಿ ಇರಲಿಲ್ವಾ, ನನ್ನ ಮಾತು ಕೇಳ್ತಾನೆ ಅಂತ ಹೇಳ್ತಾನೆ ನಟರಾಜು. ಸುಮ್ಮನಿರೋ ಅಂತ ಬೈತಾನೆ ಮುತ್ತುರಾಜು. ಅಷ್ಟೊತ್ತಿಗೆ ಕೋಪ ಮಾಡಿಕೊಂಡು ತಟ್ಟೆ ಎಸ್ದು, ಹೋಟೆಲಲ್ಲಿ ದುಡ್ಡು ಕೊಟ್ಟರೆ ಬೇಜಾನಾಗಿ ಚೆನ್ನಾಗಿರೋದೇ ಊಟ ಸಿಗುತ್ತೆ ಅಂತ ಸಿಟ್ಟು ಮಾಡಿಕೊಂಡು ಹೊರಟೋಗ್ತಾನೆ. ಮೈ ಇನ್ಮೇಲೆ ನಮ್ಮ ಮನೇಲಿ ಇದೇ ಥರ ಜಗಳ ನೋವು ಎಲ್ಲ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಬೇಜಾರಾಗಿ ಅಳ್ತಾನೆ. ಎಲ್ಲರೂ ತುಂಬಾ ಬೇಜಾರಾಗ್ತಾರೆ ಚಂದನ ಹೋಗಿರೋದ್ರಿಂದ.
ಈ ಕಡೆ ಹಾಸ್ಟೆಲಲ್ಲಿ ಚಂದನ ತುಂಬ ಬೇಜಾರಾಗಿ ಮಧ್ಯಾಹ್ನ ನಡೆದಿರೋದು ನೆನೆಸ್ಕೊಂಡು ಒಂಥರ ಬಾವುಗಳಾಗಿ ಕಣ್ಣೀರು ಬರ್ತಾ ಇರುತ್ತೆ. ಅಷ್ಟೊತ್ತಲೇ ಅವಳ ಫ್ರೆಂಡ್ ಬಂದುಬಿಡ್ತಾಳೆ. ಯಾಕೆ ಚಂದನ ತುಂಬ ಡಲ್ಲಾಗಿದೆಯಾ, ಊಟಕ್ಕೆ ಬಾ ಅಂತ ಕರೆದ್ರೆ ಇವಳು ಹೋಗೋದಿಲ್ಲ, ಆಮೇಲೆ ಮಾಡ್ತೀನಿ ನಾನು, ಇವಾಗ ಬೇಡ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕಿಟಕಿಯಲ್ಲಿ ಏನೋ ಕಾಣಿಸ್ದಂಗಾಗುತ್ತೆ. ಇಬ್ಬರು ಹೋಗಿ ನೋಡ್ತಾರೆ. ಸಾರಿ ಅಂತ ಒಂದು ಬಲೂನ್ ಬಂದಿರುತ್ತಲ್ಲ, ತುಂಬ ಇಂಪ್ರೆಸಿವ್ ಆಗಿ ಕಾಣಿಸುತ್ತೆ. ಬೇಗ ಹೋಗಿ ನೋಡ್ತಾಳೆ. ಹರಿ ಬಂದಿರ್ತಾನೆ. ಸಾರಿ ಕೇಳ್ತಾ ಇರ್ತಾನೆ. ಇವಳಿಗೆ ಒಂಥರ ಅನಿಸುತ್ತೆ, ಇನ್ನೇನು ರಾಧ ಅಂತ ಮಾಡಿಬಿಡ್ತಾನೋ ಅಂತ ಹೇಳಿ ಕೆಳಗಡೆ ಇಳಿದು ಓಡಿ ಬರ್ತಾಳೆ ಹರಿ ಹತ್ರ, ಗೇಟ್ ಹತ್ರ. ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳಿ ಬೈತಾಳೆ. ಮೊದಲು ಇದನ್ನು ಬಲೂನೆಲ್ಲ ಎಸಿರಿ ಮೊದಲು ಅಂತ ಅಂದ ತಕ್ಷಣ ಇನ್ನು ಡಮ್ ಅಂದ್ಬಿಡುತ್ತೆ ಬೈ ಮಿಸ್ಟೇಕು. ಸಾರಿ ರೀ ಅಂತ ಕೇಳ್ತಾನೆ. ಎಲ್ಲರೂ ಗಾಬರಿ ಆಗಿಬಿಡ್ತಾರೆ, ತುಂಬ ಸೌಂಡ್ ಆಗಿಬಿಡುತ್ತೆ. ಹಾಗೆ ಹಾರು ಬಿಟ್ಬಿಡ್ತಾನೆ. ಹೋಗ್ತವೆ. ಹೌದು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲಾಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ ಅಂದ ತಕ್ಷಣವೇ ಅವನು ಹೊರಟೋಗ್ತಾನೆ. ಈ ಕಡೆ ರೂಮಲ್ಲಿ ಎಲ್ಲರೂ ಕೇಳ್ತಾರೆ, ಚಂದನ ಹೇಳ್ಕೊ, ಯಾಕೆ ಮನಸ್ಸು ಬೇಜಾರಾಗಿದೆ, ಏನು ನಿನ್ನ ಬಾಯ್ ಫ್ರೆಂಡಾ ಮತ್ತೇನು ರಿಲೇಟಿವ್ ಅಂತ ಹೇಳಿದೆ, ಏನಾಯಿತು ವಿಷಯ, ಏನಾದರೂ ಸಾರಿ ಕೇಳ್ತಾ ಇದ್ದೀರಲ್ಲ, ಕೆಟ್ಟದಾಗಿ ಏನಾದರೂ ನಡ್ಕೊಂಡಿದ್ರಾ ಅಥವಾ ಪ್ರಪೋಸ್ ಮಾಡಿದ್ರಾ ಅಂತ ಕೇಳ್ತಾಳೆ. ಈಗ ಆ ವಿಷಯ ಎಲ್ಲ ಬೇಡ ಪ್ಲೀಸ್ ಅಂತ ಹೇಳಿ ಅವಳ ಫ್ರೆಂಡ್ನ ಬಾಯಿ ಮುಚ್ಚಿಸ್ತಾಳೆ. ಆಯಿತು, ಇನ್ನೆಲ್ಲರೂ ಹೊರಟೋಗ್ತಾರೆ. ಇನ್ನು ಬೆಳಕರಿಯುತ್ತೆ. ಈ ಕಡೆ ಟೀ ಕುಡೋಕ್ಕೆ ಬಂದಿರ್ತಾನೆ ಚಿದಂಬರ. ಈ ಕಡೆ ನಟರಾಜನು ಪೇಪರ್ ಓದ್ಕೊಂಡು ಕೂತಿರ್ತಾನೆ. ಅವನಿಗೆ ನಂಗೊಂದು ಟೀ ಕೊಡೋ ಅಂತ ಅಂದ ತಕ್ಷಣವೇ ನಟರಾಜು ನಾನು ಮೊದಲು ಕೇಳಿದ್ದು ಅಂತ ಅಂದಾಗ ಆಯ್ತಣ್ಣ ಇಬ್ರಿಗೂ ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಇಬ್ಬರು ಜಟಾಪಟಿ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಮುತ್ತುರಾಜ್ ಬರ್ತಾನೆ, ಬಿಸ್ಕೆಟು ಮತ್ತು ಹಾಲು ಕೊಡೋಣ ಅಂತ. ಅಷ್ಟೊತ್ತಿಗೆ ಸನ್ನೆ ಮಾಡ್ತಾನೆ ಏನಾದರೂ ಕೇಳೋಕ್ಕೆ ಅಂತ ಶಾಪ್ ಓನರ್ಗೆ. ಅವನು ಆ ಶಾಪಲ್ಲಿ ಟೀ ಮಾರೋನು, ಏನೋ ಚಂದನ ನಿಮ್ಮ ಮನೆ ಸೊಸೆ ಓಡೋದ್ಲಂತೆ, ಹಂಗೆ ಹಿಂಗೆ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ ಮುತ್ತು ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ನೆಕ್ಸ್ಟ್ ಬರೋ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡ್ಕೋಬೇಡಿ.